ಇದು ಅಂತಿಂತ ರಸ್ತೆಯಲ್ಲ, ಯಮನ ಏಜೆಂಟ್. ಹೆಜ್ಜೆ ಹೆಜ್ಜೆಗೂ ಸಿಗೋ ಕಲ್ಲುಗಳು ಬಲಿಗಾಗಿ ಕಾದಿವೆಯೇನೋ ಎಂಬಂತೆ ಬಾಯ್ ತೆರೆದು ನಿಂತಿರೋ ಗುಂಡಿಗಳು. ವಾಹನ ಸವಾರರಿಗಂತೂ ಈ ರಸ್ತೆ ಅಕ್ಷರಶಃ ನರಕ. ನೋಡಿದ್ರಲ್ಲ, ವಾಹನ ಸವಾರರು ಹೇಗೆ ಸರ್ಕಸ್ ಮಾಡ್ತಾ ವಾಹನ ಚಲಾಯಿಸುತ್ತಿದ್ದಾರೆ ಅಂತ. ಅಂದಹಾಗೆ ಇದು ಬೆಂಗಳೂರಿನ ಮಾಗಡಿ ರಸ್ತೆ. ನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸುತ್ತವೆ. ಬರೀ ಹಳ್ಳಗುಂಡಿಗಳಿಂದ ಕೂಡಿರೋ ಈ ರಸ್ತೆ ಮೊದಲು ಚೆನ್ನಾಗೇ ಇತ್ತು. ಆದರೆ ರಸ್ತೆ ಮತ್ತು ಮೆಟ್ರೋ ಕಾಮಗಾರಿ ನೆಪದಲ್ಲಿ ರಸ್ತೆಯನ್ನ ತೋಡಿ ಅಧ್ವಾನ ಮಾಡಿಟ್ಟಿದ್ದಾರೆ. ಪರಿಣಾಮ, ಈ ರಸ್ತೆಯಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಕಲ್ಲು, ಮಣ್ಣು, ಕಸದ ರಾಶಿಯೇ ಕಾಣಸಿಗುತ್ತೆ. ವಾಹನ ಸವಾರರಂತೂ ನಿತ್ಯ ಶಪಿಸುತ್ತಾ ಕಷ್ಟಪಟ್ಟು ಸಂಚರಿಸುತ್ತಿದ್ದಾರೆ. ನಾವು ಬಸ್ಸಿಂದ ಬರೋಕ್ಕಾಗಲ್ಲ, ಟ್ರೈನಿಂದ ಬರ್ತೀವಿ. ಫಸ್ಟು ಬಸ್ಸಲ್ಲಿ ಬರ್ತಾ ಇದ್ವಿ ನಾವು ಆಲ್ರೆಡಿ. ಇವಾಗ ನಮ್ಮ ಕೈಲಿ ಬಸ್ಸಲ್ಲಿ ಬರೋಕ್ಕಾಗಲ್ಲ. ಬಸ್ಸಲ್ಲಿ ಇಲ್ಲಿ ಕೆಂಗೇರಿ ಹೋಗ್ಬೇಕಾಗುತ್ತೆ. ನಾವು ಇಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಕೆಂಗೇರಿ ಹೋಗ್ಬೇಕಾಗುತ್ತೆ. ಕೆಂಗೇರಿ ಹೋಗೋಕ್ಕೆ ಒನ್ ಅವರ್ 1.5 ಅವರ್ ಆಗುತ್ತೆ ನಮಗೆ ಮ್ಯಾಕ್ಸಿಮಮ್. ಅದರಿಂದ ಲೇಟ್ ಆಗುತ್ತೆ. ಟ್ರೈನ್ ತಿಂಗಳು ಪಾಸ್ ಮಾಡ್ಕೊಂಡು ಡೈಲಿ ಅಪ್ ಆ್ಯಂಡ್ ಡೌನು ಟ್ರೈನಲ್ಲಿ ಓಡಾಡ್ತಾ ಇದ್ವಿ. ಇನ್ನು ಮೆಟ್ರೋ ಕಾಮಗಾರಿ ಹಿನ್ನೆಲೆ ಪ್ರಸನ್ನ ಥಿಯೇಟರ್ನಿಂದ ಓಕ್ಲಿಪುರಂವರೆಗೆ ರಸ್ತೆ ಬಂದ್ ಆಗಿದೆ. ಆದರೆ ಕಾಮಗಾರಿ ನಿಂತು ತಿಂಗಳೇ ಕಳೆದಿದ್ರೂ ರಸ್ತೆ ಓಪನ್ ಆಗದೆ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಉತ್ತರ ಕೊಡೋರೇ ಇಲ್ಲ. ತುಂಬಾ ಸಮಸ್ಯೆ ಆಗ್ಬಿಡೈತಮ್ಮ, ತುಂಬಾ ತೊಂದರೆ ಆಗ್ಬಿಡೈತಮ್ಮ, ತುಂಬಾ ತೊಂದರೆ ಹೇಳಕ್ಕಾಗಲ್ಲ. ಆ ಥರ ತೊಂದರೆ ಆಗ್ಬಿಡೈತೆ. ಎಲ್ಲ ಪ್ರತಿಯೊಬ್ಬರು ತೊಂದರೆ ಆಗ್ಬಿಡೈತೆ. ನಮಗೂ ತೊಂದರೆ ಆಗ್ಬಿಡೈತೆ, ಪಬ್ಲಿಕ್ಗೂ ತೊಂದರೆ ಆಗ್ಬಿಡೈತೆ, ಎಲ್ಲರಿಗೂ ತೊಂದರೆ ಆಗ್ಬಿಡೈತೆ. ಅಯ್ಯೋ, ಗಾಡಿಗಳು 3 ತಿಂಗಳಿಗೆ ಬೇರಿಂಗ್ಗಳು ಹೊಡಿಬೇಕಮ್ಮ. ವೀಲ್ ಬೇರಿಂಗ್ಗಳು ಅವಾಗ ಹೋಗ್ಬಿಡ್ತೈತೆ. ಸಾಕಾಗ್ತಗಳು ಅವಾಗ ಡೆಡ್ ಆಗ್ಬಿಡ್ತೈತೆ. ತುಂಬ ತೊಂದರೆ ಆಗ್ಬಿಡೈತೆ. ಒಟ್ನಲ್ಲಿ ನಮ್ಮ ಅಧಿಕಾರಿಗಳಿಗೆ ಕಾಮಗಾರಿ ಶುರು ಮಾಡುವಾಗ ಇರೋ ಉತ್ಸಾಹ ಕಾಮಗಾರಿ ಆರಂಭವಾದ ಮೇಲೆ ಇರಲ್ಲ. ಇದಕ್ಕೆಲ್ಲ ಕೊನೆ ಯಾವಾಗ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟವರೇ ಉತ್ತರಿಸಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ವೀಣಾ ಮಲ್ಲಿಕ್ ಭಾರತಕ್ಕೆ ಕಾಲಿಟ್ಟಿದ್ದೇ ಬಂತು. ಎಲ್ಲೆಲ್ಲೂ ಮಾದಕ ವೀಣಾ ಮಿಡಿತವೆ. ಕನ್ನಡದ ಬೆಳ್ಳಿತೆರೆಯಂತೂ ವೀಣಾ ಬಂದ ಮೇಲೆ ಸಖತ್ ರಂಗೇರಿದೆ. ಸಿಲ್ಕ್ ಸಖತ್ ಹಾಟ್ ಮಗ ಸಿನಿಮಾದಲ್ಲಿ ಸಖತ್ ಹಾಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ಸಿಲ್ಕ್ ಅನ್ನ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.